ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕರ್ನಾಟಕದಲ್ಲಿ ಉಪಚುನಾವಣೆ, ಎರಡು ಚುನಾವಣೆಗಳು. ಒಂದು ದಾವಣಗೆರೆ, ಶಾಮನೂರು ಶಿವಶಂಕರಪ್ಪನವರು ತೀರಿಕೊಂಡಂತಹ ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ, ಮೇಟಿಯವರು ತೀರ್ಕೊಂಡಂತಹ ಬಾಗಲಕೋಟೆಗೆ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ. ಆದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಯಡಿಯೂರಪ್ಪನವರು ಬಿಜೆಪಿ ಅಭ್ಯರ್ಥಿಗಳ ವಿಚಾರದಲ್ಲಿ ಅಳೆದು ತೂಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಯಡಿಯೂರಪ್ಪನವರ ತಂತ್ರ ಇಲ್ಲಿ ವರ್ಕೌಟ್ ಆಗುತ್ತಾ, ಅಥವಾ ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಬಿಜೆಪಿಯಲ್ಲಿ ಇರುವಂತಹ ಗುಂಪು ಇಲ್ಲಿ ಮತ್ತೊಂದೇನಾದ್ರೂ ತಂತ್ರವನ್ನ ರೂಪಿಸುತ್ತಾ? ಬಿಗ್ ಸ್ಟೋರಿಯಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಎರಡು ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕೂಡ ಕಾಂಗ್ರೆಸ್ನ ಶಾಸಕರು ತೀರಿಕೊಂಡ ನಂತರ ಖಾಲಿಯಾದಂತಹ ಕ್ಷೇತ್ರಗಳು. ಈ ಎರಡು ಸ್ಥಾನಗಳಿಗೆ ಉಪಚುನಾವಣೆ. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಹೋರಾಟ ನಡೀತಾ ಇದೆ. ಆದರೆ ಒಂದೇ ಕುಟುಂಬಕ್ಕೆ ಎಷ್ಟಪ್ಪ ಟಿಕೆಟ್ ಕೊಡೋದು ಅನ್ನುವಂಥದ್ದು ಮತ್ತೊಂದು ಕಡೆ. ಶಾಮನೂರು ಶಿವಶಂಕರಪ್ಪನವರು ಶಾಸಕರಿದ್ರು, ಅವರ ಮಗ ಎಸ್ ಮಲ್ಲಿಕಾರ್ಜುನ ಮಂತ್ರಿಯಾಗಿದ್ದಾರೆ, ಸೊಸೆ ಪ್ರಭಾ ಮಲ್ಲಿಕಾರ್ಜುನಿಗೆ MP ಆಗಿದ್ದಾರೆ. ಅವ್ರ ಮಗನಿಗೆ ಮತ್ತೆ ಟಿಕೆಟ್ ಕೊಡೋದಾ? ಒಂದು ಫ್ಯಾಮಿಲಿಗೆ ಎಷ್ಟು ಟಿಕೆಟ್ ಕೊಡ್ತೀರಾ ನೀವು ಅನ್ನೋ ಥರದ್ದು ಬಂಡಾಯ ಶುರುವಾಗ್ತಾ ಇದೆ. ಜಬ್ಬಾರ್ ಖಾನ್ ಅವರು ಇಲ್ಲ, ಕಳೆದ ಬಾರಿ ಮುಸ್ಲಿಮ್ರಿಗೆ ಅಲ್ಲಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಮುಸ್ಲಿಮ್ರಿಗೆ ಕೊಡಿ ಅಂತ ಹೇಳಿ ಈಗ ಸಿಡಿದು ನಿಂತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವ್ರದೇ ಆದಂಥ ತಂತ್ರವನ್ನು ಹೂಡ್ತಾ ಇದ್ದಾರೆ. ಆದರೆ ಬಿಜೆಪಿ ಅಂತ ಬಂದಾಗ GM ಸಿದ್ದೇಶ್ವರ್ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಬಿಜೆಪಿ ಅನ್ನುವಂಥದ್ದು ಹೆಂಗಿತ್ತು ಅಂದ್ರೆ, GM ಸಿದ್ದೇಶ್ವರ್ ಅಲ್ಲಿ ನಿರ್ಣಾಯಕರಾಗಿದ್ರು. GM ಸಿದ್ದೇಶ್ವರ್ ಸತತವಾಗಿ ಗೆದ್ದು ಬರ್ತಾ ಇದ್ರು. ಆದರೆ ಯಡಿಯೂರಪ್ಪನವರ ಕೆಲವು ರಾಜಕೀಯ ನಡೆಗಳಿಂದ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ತಪ್ಪು. GM ಸಿದ್ದೇಶ್ವರ್ ಅವರ ವೈಫ್ ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಲಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಕ್ಕೆ ಬಿಜೆಪಿಯವರೇ ಕಾರಣ, ರೇಣುಕಾಚಾರ್ಯ ಎಕ್ಸೆಟ್ರಾ, ರಾಘವೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅನ್ನೋ ಥರದ್ದು ಮಂಥನ್ ಅನ್ನುವಂಥ ಆರೋಪಗಳನ್ನ ಮಾಡಿಕೊಂಡು GM ಸಿದ್ದೇಶ್ವರ್ ಓಡಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಕದನ ಕುತೂಹಲ ಮೂಡಿಸಿದೆ ಬಿಜೆಪಿ. ಇನ್ನುಳಿದಂತೆ ಬಾಗಲಕೋಟೆ, ಮೇಟಿಯವರು ಶಾಸಕರಾಗಿದ್ರು. ಮೇಟಿಯವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಯಾಗಿದೆ. ಬಾಗಲಕೋಟೆಯಲ್ಲಿ ಯಾರ್ಯಾರು ಸ್ಪರ್ಧಿಸ್ತಾರಪ್ಪ ಅಂತ ಹೇಳಿ ಈಗಲೇ ಹೇಳಕ್ಕಾಗಲ್ಲ. ವೀರಣ್ಣ ಚರಂತಿಮಠ್ ಪ್ರಮುಖ ಸ್ಥಾನದಲ್ಲಿದ್ರು ಕೂಡ ಅಲ್ಲಿ ನಿರಾಣಿಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮುರುಗೇಶ್ ನಿರಾಣಿ ಹೇಳ್ತಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿ ಹಿಂದೂ ಸಮಾವೇಶ, ಹಿಂದೂ ಸಂಗಮ ಹಿಂಗೆ ಮಾಡಿ ಅಲ್ಲಿಯೂ ಕೂಡ ಯತ್ನಾಳ್ ಯಡಿಯೂರಪ್ಪನವ್ರಿಗೆ ತನ್ನ ಶಕ್ತಿಯನ್ನು ತೋರಿಸೋಣ ಅಂತ ಕಾಯ್ತಾ ಇದ್ದಾರೆ. ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಏನಾದರೂ ಹಾಕಿದ್ರೆ, ಅವರೇನಾದರೂ ಉಲ್ಟಾ ಹೊಡೆದ್ರೆ, ಯತ್ನಾಳ್ ಆ್ಯಂಡ್ ಟೀಮ್ ಉಲ್ಟಾ ಹೊಡೆದ್ರೆ ಅಲ್ಲಿ ಮತ್ತೆ ಬಿಜೆಪಿಗೆ ಕಷ್ಟ ಅನ್ನುವಂಥದ್ದಿದೆ. ಇನ್ನು ಕಾಂಗ್ರೆಸ್ನಿಂದ ಮೇಟಿಯವರ ಮಗಳು ಬಾಯಕ್ಕ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಥರದ್ದು ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. CM ಸಿದ್ದರಾಮಯ್ಯನವರು ಯಾವ್ದಾದ್ರು ಬೇರೆಯವ್ರಿಗೆ ಕೊಡೋ ಥರ ಪ್ಲಾನ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. DK ಶಿವಕುಮಾರ್ ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡೋಣ ಅನ್ನೋ ಥರದ್ದು ಯೋಚನೆಯಲ್ಲಿ ಅವರಿದ್ದಾರೆ. ಆದರೆ ಈ ಎರಡು ಕ್ಷೇತ್ರಗಳಲ್ಲೂ ಇನ್ನೂ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳು ಅಂತಿಮ ಆಗಿಲ್ಲ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ JDS ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿದೆ. ಅಲ್ಲಿ JDSನ ಸಂಘಟನೆ ಅಷ್ಟಿಲ್ಲ. ಹಾಗಾಗಿ JDS ಮಿತ್ರ ಪಕ್ಷ ಬಿಜೆಪಿಗೆ ಸಪೋರ್ಟ್ ನೀಡುತ್ತಾ, JDSನ ಸಪೋರ್ಟ್ ತಗೊಂಡ್ರೆ ಬಿಜೆಪಿಗೆ ಈಜಿ ಆಗುತ್ತಾ ಚುನಾವಣೆ ಗೆಲುವು ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ. ಹಾಗೆ ಕಾಂಗ್ರೆಸ್ನಲ್ಲಿ ಎರಡು ಸ್ಥಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯ ತೀರ್ಮಾನವನ್ನ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.